ಎನ್ಕೌಂಟರ್ ಲೆಕ್ಕಾಚಾರ. ಅದು ಯಾವುದದು ಹೊಸ ಲೆಕ್ಕಾಚಾರ? ಯೋಗಿ ಆದಿತ್ಯನಾಥ್ ಸರ್ಕಾರ ಕೇವಲ ಮುಸ್ಲಿಮರನ್ನ ಎನ್ಕೌಂಟರ್ ಮಾಡ್ತಾ ಇದೆಯಾ? ಇನ್ನು ಮುಂದೆ ಯಾವುದೇ ಮುಸ್ಲಿಂ ಎನ್ಕೌಂಟರ್ ಆದ್ರೆ ಅದಕ್ಕೆ ನಾವು ಪ್ರತೀಕಾರವನ್ನು ತಗೊಳ್ಬೇಕಾಗುತ್ತೆ ಅನ್ನುವಂಥ ಮಾತನ್ನು ಈತ ಆಡ್ತಾರೆ. ಕ್ರಿಮಿನಲ್ಗಳ ಧರ್ಮವನ್ನು ನೋಡಿ ಎನ್ಕೌಂಟರ್ಗಳಾದುವಾ? ಈ ಅಂಕಿ ಸಂಖ್ಯೆಗಳು ಏನು ಹೇಳುತ್ತೆ? ಉತ್ತರ ಪ್ರದೇಶದಲ್ಲಿ ಇವರು ಬಹಳ ವಿಜೃಂಭಿಸಿದಂತಹ ಡಾನ್ಗಳು, ಯಾರು ಜನರನ್ನು ಹೆದರಿಸಿ ಬೆದರಿಸಿ ಜನರಿಂದ ಲೂಟಿ ಮಾಡ್ತಾರೋ ಅಂಥ ಗೂಂಡಾಗಳು ಮಾಡ್ತಾರೆ. ಎನ್ಕೌಂಟರ್ಗೆ ರಿವರ್ಸ್ ಎನ್ಕೌಂಟರ್ ಮಾಡೋಣ, ನಮ್ಮನ್ನ 11 ಜನ ಗೆಲ್ಲಿಸಿ ಸಾಕು. ಮುಸ್ಲಿಂ ಸಮಾಜ ಕೂಡ ಇದರಿಂದ ಎಚ್ಚೆತ್ಕೋಬೇಕು. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಭಾರತದಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಹೇಗೆ ನಡೆಯುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ವೋಟ್ ಬ್ಯಾಂಕನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋಕೆ, ತಮ್ಮ ತೆಕ್ಕೆಯಲ್ಲಿರುವಂಥ ಮುಸ್ಲಿಂ ವೋಟ್ ಬ್ಯಾಂಕನ್ನು ಉಳಿಸಿಕೊಳ್ಳೋಕೆ ರಾಜಕೀಯ ಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ ಸೋಕಾಲ್ಡ್ ಸೆಕ್ಯುಲರ್ ರಾಜಕೀಯ ಪಕ್ಷಗಳು ಏನೇನೆಲ್ಲ ಕಸರತ್ತನ್ನು ಮಾಡ್ತವೆ ಅನ್ನೋದನ್ನು ನೀವು ನೋಡೇ ಇದ್ದೀರಿ. ಇತ್ತೀಚಿನ ಉದಾಹರಣೆ ಅಂತಂದರೆ ಇರಾನ್ ಪರವಾಗಿ ಮಾತಾಡ್ಬಿಡೋದು. ಆಗ ಭಾರತದ ಮುಸ್ಲಿಮರು ತಮ್ಮ ಬುಟ್ಟಿಗೆ ಬೀಳ್ತಾರೆ ಎನ್ನುವಂಥ ಒಂದು ರಾಜಕೀಯ ಲೆಕ್ಕಾಚಾರ. ಇಂಥದ್ದೇ ಒಂದು ಲೆಕ್ಕಾಚಾರ ಉತ್ತರ ಪ್ರದೇಶದಲ್ಲಿ ಈಗ ಮತ್ತೆ ಚಾಲ್ತಿಗೆ ಬಂದಿದೆ. ಅದು ಯಾವುದದು ಹೊಸ ಲೆಕ್ಕಾಚಾರ? ಅದು ಎನ್ಕೌಂಟರ್ ಲೆಕ್ಕಾಚಾರ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ಈಗ ಎನ್ಕೌಂಟರ್ ಸವಾಲೊಂದು ಕಾಣಿಸ್ಕೊಂಡಿದೆ ಸ್ನೇಹಿತರೆ. ಏನಿದು ಎನ್ಕೌಂಟರ್ ಸವಾಲ್? ಅದು ಯೋಗಿ ಆದಿತ್ಯನಾಥ್ ಸರ್ಕಾರದ ವಿರುದ್ಧನೇ. ಈ ರೀತಿ ಸವಾಲು ಹಾಕಿರೋರು UPAIMIM ಅಧ್ಯಕ್ಷ ಹಾಜಿ ಶೌಕತ್ ಅಲಿ. ಇವರು ಏನು ಸವಾಲು ಹಾಕಿದ್ದಾರೆ, ಏನಿದು ಎನ್ಕೌಂಟರ್ ಲೆಕ್ಕಾಚಾರ, ಅದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೆ ಮುಂಚೆ ಹೊಸದಿಗಂತ ಡಿಜಿಟಲ್ ಚಾನಲನ್ನು ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕಂಪ್ಲೀಟ್ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಜಿ ಶೌಕತ್ ಅಲಿ OWC ಅವರ ಪಕ್ಷ ಇದೆಯಲ್ಲ, AIMIM, ಆ ಪಕ್ಷದ ಉತ್ತರ ಪ್ರದೇಶ್ ಘಟಕದ ರಾಜ್ಯಾಧ್ಯಕ್ಷ. ಮೊನ್ನೆ ಈದ್ ಮಿಲನ್ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾಯಿದ್ರು. ಉಗ್ರವಾದಂತಹ ಭಾಷಣ, ಅಮಾಯಕ ಮುಸ್ಲಿಮರನ್ನು ಪ್ರಚೋದಿಸುವಂಥ ಭಾಷಣ. ಆ ಭಾಷಣದಲ್ಲಿ ಅವರು ಯೋಗಿ ಆದಿತ್ಯನಾಥ್ ಸರ್ಕಾರ ಕೈಗೊಂಡಂತಹ ಎನ್ಕೌಂಟರ್ಗಳ ಬಗ್ಗೆ ಮಾತಾಡ್ತಾರೆ. ಮೊದಲು ಅವ್ರು ಏನು ಮಾತಾಡ್ತಾರೆ ಅದನ್ನು ನೋಡ್ಕೊಂಡು ಬರೋಣ. उत्तर प्रदेश से दे दो, मैं आपसे वादा करके जा रहा हूं, मैं आपसे वादा करके जा रहा हूं कि उत्तर प्रदेश में किसी मुसलमान का अगर इनकाउंटर होगा तो इनकाउंटर करने वाले का भी इनकाउंटर होगा। मैं वादा करके जा रहा हूं आपसे। ನೋಡಿದ್ರಲ್ಲ ಸ್ನೇಹಿತರೆ, ಯೋಗಿ ಆದಿತ್ಯನಾಥ್ ಸರ್ಕಾರ ಎನ್ಕೌಂಟರ್ ಮೂಲಕ ಯಾವ್ಯಾವ ಮುಸ್ಲಿಮರನ್ನು ಕೊಂದಿದ್ದಾರೋ ಆ ರೀತಿ ಆಗಬಾರದು, ಅಂದರೆ ಅಂಥ ಎನ್ಕೌಂಟರ್ಗಳಿಗೆ ನಾವು ಪ್ರತಿಯಾಗಿ ರಿವರ್ಸ್ ಎನ್ಕೌಂಟರನ್ನು ಮಾಡಬೇಕು ಅನ್ನುವಂಥ ಕರೆಯನ್ನು ಈ ಪುಣ್ಯಾತ್ಮ ಕೊಡ್ತಾರೆ. ಅದಕ್ಕಾಗಿ ನಮಗೆ ನೀವು 11 ಜನ MLAಗಳನ್ನು ನಮ್ಮ ವಿಧಾನಸಭೆಗೆ ಕಳಿಸಿ ಸಾಕು, ನಮಗೆ 100 ಜನ ಬೇಡ, ನಾವು ಉಳಿದಿದ್ದನ್ನು ನೋಡ್ಕೋತೇವೆ ಅನ್ನೋ ರೀತಿಯಲ್ಲಿ ಈ ಶೌಕತ್ ಅಲಿ ಮಾತಾಡ್ತಾರೆ. ಎಂಥ ಪ್ರಚೋದನಕಾರಿಯಾದಂತಹ ಮಾತು. ಅಷ್ಟೇ ಅಲ್ಲ, ಇನ್ನು ಮುಂದೆ ಯಾವುದೇ ಮುಸ್ಲಿಂ ಎನ್ಕೌಂಟರ್ ಆದರೆ ಅದಕ್ಕೆ ನಾವು ಪ್ರತೀಕಾರವನ್ನು ತಗೊಳ್ಬೇಕಾಗುತ್ತೆ ಅನ್ನುವಂಥ ಮಾತನ್ನು ಈತ ಆಡ್ತಾನೆ. ಇಲ್ಲಿ ಎನ್ಕೌಂಟರನ್ನು ಯಾವ ರೀತಿ ಈತ ತನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾನೆ ಅನ್ನೋದು ಸ್ಪಷ್ಟವಾಗುತ್ತೆ. ಯೋಗಿ ಆದಿತ್ಯನಾಥ್ ಆಡಳಿತದಲ್ಲಿ ಬರೀ ಮುಸ್ಲಿಮರ ಎನ್ಕೌಂಟರ್ ಆಯಿತಾ? ಈತ ಪ್ರತಿಬಿಂಬಿಸಿರುವ ಹಾಗೆ ಈತ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿರುವಂಥ ಒಂದು ಇಕೋಸಿಸ್ಟಮ್ಮು ಯೋಗಿ ಆದಿತ್ಯನಾಥ್ ಸರ್ಕಾರದ ಕ್ರಮವನ್ನು ಹೇಗೆ ಬಿಂಬಿಸ್ತಾ ಇದೆ ಅಂತಂದರೆ, ಯೋಗಿ ಆದಿತ್ಯನಾಥ್ ಕೇವಲ ಮುಸ್ಲಿಮರನ್ನು ಮಾತ್ರ ಎನ್ಕೌಂಟರ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಬಿಟ್ಟಿದ್ದಾರೆ. ಬುಲ್ಡೋಜರ್ ಹೋಗೋದು ಕೇವಲ ಮುಸ್ಲಿಮರ ಮನೆಗೆ, ಎನ್ಕೌಂಟರ್ ಆಗೋದು ಕೇವಲ ಮುಸ್ಲಿಮರ ಮನೆಗೆ, ಅರೆಸ್ಟ್ ಆಗೋರು ಮುಸ್ಲಿಮರೇ, ಈ ರೀತಿಯ ಒಂದು ನೆರೇಟಿವನ್ನು ಬಿಲ್ಡ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇದನ್ನು ಬಳಸ್ಕೊಂಡು ಮುಸ್ಲಿಂ ರಾಜಕೀಯ ಮಾಡೋದಕ್ಕೆ AIMIM ನಾಯಕ ಹೊರಟಿದ್ದಾರೆ. ಆದರೆ ಈಗ ಸದ್ಯ ಆತ ಅಬ್ಸ್ಕಾಂಡ್ ಆಗಿದ್ದಾನೆ. ಅದು ಯೋಗಿ ಆದಿತ್ಯನಾಥ್ ಸರ್ಕಾರ ಏನೇನೆಲ್ಲ ಭಾಷಣ ಮಾಡಿ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅಲ್ಲಿ FIR ದಾಖಲಾಗಿದೆ. 3 ಜನ AIMIM ಲೀಡರ್ಸ್ನ ಅರೆಸ್ಟ್ ಮಾಡಿದ್ದಾರೆ. ಆದರೆ ಇವನು ಕಣ್ಮರೆ, ನಾಪತ್ತೆ ಆಗಿದ್ದಾನೆ. ಹುಡುಕ್ತಾ ಇದ್ದಾರೆ ಪೊಲೀಸ್ನವರು, ಗೊತ್ತಿಲ್ಲ ಯಾವಾಗ ಸಿಗ್ತಾನೋ ಏನು ಕಥೆನೋ ಗೊತ್ತಿಲ್ಲ. ಆದರೆ ಇಲ್ಲಿ ವಿಚಾರ ಮಾಡಬೇಕಾದ್ದು ಅಂತಂದರೆ, ಯೋಗಿ ಆದಿತ್ಯನಾಥ್ ಸರ್ಕಾರ ಕೇವಲ ಮುಸ್ಲಿಮರನ್ನು ಎನ್ಕೌಂಟರ್ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಸೊ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದ ದಿನದಿಂದ ಇಲ್ಲಿಯವರೆಗೆ ಉತ್ತರ ಪ್ರದೇಶದ ಒಂದು ಮಾಫಿಯಾ ಲೋಕ ಏನಿತ್ತು ಅದನ್ನು ಮುಲಾಜಿಲ್ದಂಗೆ ಸದೆ ಬಡಿದ್ಬಿಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್.
ನಾವೆಲ್ಲ ಡಾನ್ಗಳು, ಗ್ಯಾಂಗ್ಸ್ಟರ್ಗಳು ಅಂತ ಹೇಳ್ಕೊಂಡು ಯಾರ್ಯಾರೆಲ್ಲ ಓಡಾಡ್ತಿದ್ರು, ಅಮಾಯಕ ಜನರ ಸುಲಿಗೆ ಮಾಡ್ತಾಯಿದ್ರು, ಅವರನ್ನೆಲ್ಲ ಮಟ್ಟ ಹಾಕ್ಬಿಟ್ಟಿದ್ದಾರೆ. ಅದು ಬುಲ್ಡೋಜರ್ ಓಡಿಸಿರ್ಬೋದು, ಇಲ್ಲ ಅವರು ತಪ್ಪಿಸ್ಕೊಳ್ಳೋ ಸಂದರ್ಭದಲ್ಲಿ ಅವರನ್ನು ಎನ್ಕೌಂಟರ್ ಮಾಡಿರಬಹುದು. ಸರಿ, ಎನ್ಕೌಂಟರ್ಗೆ ಬಲಿಯಾದವರಲ್ಲಿ ಯಾರ್ಯಾರು ಒಂದಷ್ಟು ಪ್ರಮುಖರ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ಏನು ದುರಂಧರ್ 2ನಲ್ಲಿ ನಾವು ಒಂದು ಪಾತ್ರವನ್ನು ನೋಡ್ತೀವಿ, ಅತೀಕ್ ಅಹಮದ್ ಅಂತ. ಆತನ ಮಗ ಅಸಾದ್ ಅಹಮದ್, ಆತ ಇತ್ತೀಚೆಗೆ ಕಳೆದ ವರ್ಷ ಎನ್ಕೌಂಟರ್ನಲ್ಲಿ ಸಾವನ್ನಪ್ತಾನೆ. ಮತ್ತೊಬ್ಬ ಗ್ಯಾಂಗ್ಸ್ಟರ್ ಉಮೇಶ್ ಪಾಲ್ ಅನ್ನುವಂಥವನ್ನ ಹತ್ಯೆ ಪ್ರಕರಣದಲ್ಲಿ ಈತ ಪೊಲೀಸ್ನವ್ರಿಗೆ ಬೇಕಾಗಿದ್ದ. ಈತನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಾಗ ಇವನನ್ನು ಬಿಡಿಸ್ಕೊಳ್ಳೋಕೆ ಇನ್ನೊಂದು ಗುಂಪು ಬಂತು. ಆ ಸಂದರ್ಭದಲ್ಲಿ ಎನ್ಕೌಂಟರ್ ಆಯಿತು. ಆಗ ಪೊಲೀಸ್ನವರು ಈತನನ್ನು ಎನ್ಕೌಂಟರ್ ಮಾಡಿ ಹತ್ಯೆ ಮಾಡಿದ್ರು. ಇನ್ನೊಬ್ಬ ವಿಕಾಸ್ ದುಬೆ ಅಂತ ನೋಡಿ, ಈತ ಹಿಂದೂ, ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಬಿಕ್ಕು ಹತ್ಯಾಕಾಂಡ ಅಂತ ಭಾಳ ಕುಖ್ಯಾತವಾದಂಥ ಹತ್ಯಾಕಾಂಡ. ಇದರಲ್ಲಿ 8 ಮಂದಿ ಪೊಲೀಸರನ್ನು ಈತ ಹತ್ಯೆಗೈದಿದ್ದ, ನಿರ್ದಯವಾಗಿ ಕೊಂದಿದ್ದ. ಈತನ ಮೇಲೆ 60ಕ್ಕೂ ಹೆಚ್ಚು ಕೊಲೆ ಕೇಸ್ಗಳಿತ್ತು. ವಿಕಾಸ್ ದುಬೆ ಈತ ಕೂಡ ಎನ್ಕೌಂಟರ್ನಲ್ಲಿ ಸತ್ತು ಹೋದ. ಇವನು ಹಿಂದೂ. ಇನ್ನು ನಯೀಮ್ ಅಂತ ಅಲಿಯಾಸ್ ಜಹೀರ್ ಹುಸೇನ್ ಅಂತಲೋ ಏನೋ ಕರೀತಾರೆ. ಇವನು ಒಂದೇ ಸಂಸಾರದ, ಒಂದೇ ಕುಟುಂಬದ 5 ಮಂದಿಯನ್ನು ಒಟ್ಟಿಗೆ ನಿಲ್ಲಿಸಿ ಶೂಟ್ ಮಾಡಿದ್ದ. ಅಂಥ ಭಯಾನಕವಾದಂಥ ಕ್ರಿಮಿನಲ್ ಈತ. ಇವರೆಲ್ಲ ಡಾನ್ಗಳು. ನಾನು ಹೇಳ್ತಾ ಇರೋದು ಸಾಮಾನ್ಯ ಯಾವುದೋ ಉದ್ದೇಶವಿಲ್ಲದೆ, ಯಾವುದೋ ಪ್ರಚೋದನೆಗೆ ಒಳಗಾಗಿ, ಆಕಸ್ಮಿಕವಾಗಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೊಲೆ ಮಾಡಿದವರಲ್ಲ. ಇವರೆಲ್ಲ ಅಂಡರ್ವರ್ಲ್ಡ್ ಡಾನ್ಗಳು. ಅಂಡರ್ವರ್ಲ್ಡ್ ಏನಲ್ಲ, ಈಗ ಓವರ್ ವರ್ಲ್ಡೇ. ಉತ್ತರ ಪ್ರದೇಶದಲ್ಲಿ ಇವರು ಭಾಳ ವಿಜೃಂಭಿಸಿದಂತಹ ಡಾನ್ಗಳು. ಮತ್ತೊಬ್ಬ ಅನುಜ್ ಪ್ರತಾಪ್ ಸಿಂಗ್ ಅಂತ, ಉತ್ತರ ಪ್ರದೇಶದ ಸುಲ್ತಾನ್ಪುರದಲ್ಲಿ ಒಂದು ದೊಡ್ಡ ಜ್ಯುವೆಲ್ರಿ ಅಂಗಡಿಯನ್ನು ದೋಚಿದ್ದ ಈತ. ಆಗ ಅಲ್ಲಿ ಆ ಅಂಗಡಿಯ ಕೆಲವು ಕೆಲಸಗಾರರ ಹತ್ಯೆ ಕೂಡ ಆಗಿತ್ತು. ಆ ಕೇಸ್ನಲ್ಲೂ ಸಹ ಇವನನ್ನು ಬಂಧಿಸಲಾಗಿತ್ತು. ಇವನು ತಪ್ಪಿಸ್ಕೊಂಡು ಹೋಗೋ ಸಂದರ್ಭದಲ್ಲಿ ಇವನನ್ನು ಎನ್ಕೌಂಟರ್ ಮಾಡಲಾಗಿತ್ತು. ಅವನು ಸತ್ತು ಹೋಗಿದ್ದ. ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸುರೇಶ್ ಯಾದವ್ ಅನ್ನುವಂಥ ಇನ್ನೊಬ್ಬ ಗ್ಯಾಂಗ್ಸ್ಟರ್, ಅವನು ಸಹ ಎನ್ಕೌಂಟರ್ನಲ್ಲಿ ಸತ್ತ. ಹೀಗೆ ಹೇಳ್ತಾ ಹೋದರೆ ಇಲ್ಲಿ ಮುಸ್ಲಿಂ, ಹಿಂದೂ ಅನ್ನುವಂಥ ಭೇದವೇ ಇಲ್ಲ. ಯಾರ್ಯಾರು ತಾವು ಡಾನ್ಗಳು ಅಂದ್ಕೊಂಡ್ರೋ, ಯಾರ್ಯಾರು ಸ್ಥಳೀಯ ಬಡ ಜನತೆಯ ಭೂಮಿಯನ್ನು ಕಸಿದುಕೊಂಡ್ರೋ, ದೌರ್ಜನ್ಯ ಮಾಡಿ, ಅಂಥವರನ್ನೆಲ್ಲ ಇಲ್ಲಿ ಎನ್ಕೌಂಟರ್ ಮಾಡಲಾಗಿದೆ. ನಿಮಗೆ ಕೆಲವು ಅಂಕಿಅಂಶಗಳನ್ನು ನಾನು ಕೊಡ್ತೇನೆ. ಯೋಗಿ ಆದಿತ್ಯನಾಥ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿಯವರೆಗೆ, ಅಂದರೆ 2017ರಿಂದ 2026ರವರೆಗೆ ಆ ರಾಜ್ಯದಲ್ಲಿ ನಡೆದಂತಹ ಒಟ್ಟು ಎನ್ಕೌಂಟರ್ಗಳ ಸಂಖ್ಯೆ 15,276. ಅದರಲ್ಲಿ 10,324 ಮಂದಿಗೆ ಗಾಯ ಆಗಿದೆ. ಬಹುತೇಕ ಸಂದರ್ಭದಲ್ಲಿ ಮೊಣಕಾಲಿಂದ ಕೆಳಗೆ ಗುಂಡೇಟು ಬಿದ್ದಿರುತ್ತೆ. ಅವರನ್ನು ನಂತರ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿರ್ತಾರೆ, ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಮುಂದಿನ ಕಾನೂನು ಕ್ರಮಗಳು ಜರುಗಿರ್ತವೆ. ಇದರಲ್ಲಿ ಸತ್ತಿರುವವರ ಸಂಖ್ಯೆ ಎಷ್ಟು? ಒಟ್ಟು ಇಷ್ಟು ಎನ್ಕೌಂಟರ್ಗಳಲ್ಲಿ ಸತ್ತಿರುವವರ ಸಂಖ್ಯೆ 256. ಈ 9 ವರ್ಷಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರದ ಆಡಳಿತ ಅಥವಾ ಪೊಲೀಸ್ ಮತ್ತು ಕ್ರಿಮಿನಲ್ಗಳ ಮಧ್ಯೆ ನಡೆದಂತಹ ಎನ್ಕೌಂಟರ್ನಲ್ಲಿ 256 ಕ್ರಿಮಿನಲ್ಗಳು ಸತ್ತಿದ್ದಾರೆ. ಅಷ್ಟೇ ಅಲ್ಲ, 18 ಜನ ಪೊಲೀಸರು ಸಹ ಈ ಎನ್ಕೌಂಟರ್ನಲ್ಲಿ ಹುತಾತ್ಮರಾಗಿದ್ದಾರೆ. ಸೊ ಈ 256 ಜನದಲ್ಲಿ 256 ಜನನು ಮುಸ್ಲಿಮರಾ? ಅದನ್ನು ನಾನು ನಿಮಗೆ ಅಂಕಿ ಸಂಖ್ಯೆ ಕೊಡ್ತೇನೆ. ಈ 256 ಕ್ರಿಮಿನಲ್ಗಳ ಪೈಕಿ ಮೃತರಾದ ಹಿಂದೂ ಕ್ರಿಮಿನಲ್ಗಳ ಸಂಖ್ಯೆ 161, ಅಂದರೆ 61%. ಇನ್ನು ಮುಸ್ಲಿಂ ಕ್ರಿಮಿನಲ್ಗಳು ಸತ್ತವರು ಅವರ ಸಂಖ್ಯೆ 95, 37%. ಅಲ್ಲಿಗೆ ಕ್ರಿಮಿನಲ್ಗಳ ಧರ್ಮವನ್ನು ನೋಡಿ ಎನ್ಕೌಂಟರ್ಗಳಾದುವಾ ಯೋಗಿ ಸರ್ಕಾರದಲ್ಲಿ? ಈ ಅಂಕಿ ಸಂಖ್ಯೆಗಳು ಏನು ಹೇಳುತ್ತೆ? ಅವರ ಕ್ರಿಮಿನಲ್ ಹಿನ್ನೆಲೆಯೇ ಅದಕ್ಕೆ ಕಾರಣವೇ ಹೊರತು ಅವರ ಧರ್ಮ ಅಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಹಿಂದೂಗಳ ಪೈಕಿಯೂ ಸತ್ತ ಕ್ರಿಮಿನಲ್ಗಳಲ್ಲಿ SC STಗಳು ಇದ್ದಾರೆ, OBCಗಳು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ. ಹಾಗಾಗಿ ಅಲ್ಲೂ ಸಹ ಯಾವುದೋ ಜಾತಿಯನ್ನು ನೋಡಿ ಬಂಧನ ಆಗಿಲ್ಲ, ಯಾವುದೋ ಜಾತಿಯನ್ನು ನೋಡಿ ಎನ್ಕೌಂಟರ್ ಆಗಿಲ್ಲ. ಸೊ ಇಷ್ಟೆಲ್ಲ ಅಂಕಿ ಸಂಖ್ಯೆಗಳು ಸ್ಪಷ್ಟವಾಗಿದ್ದರೂ ಕೂಡ ದೇಶದಲ್ಲಿ ಒಂದು ನೆರೆಟಿವ್ ಬಿಲ್ಡ್ ಮಾಡಿದ್ದಾರೆ. ಏನದು? ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಮುಸ್ಲಿಮರು ಎನ್ಕೌಂಟರ್ಗೆ ಬಲಿಯಾಗ್ತಿದ್ದಾರೆ ಎನ್ನುವಂಥದ್ದು. ಸೊ ಈಗ ಹೇಳಿ ಸ್ನೇಹಿತರೆ, ಯೋಗಿ ಆದಿತ್ಯನಾಥ್ ಸರ್ಕಾರ ಕೇವಲ ಮುಸ್ಲಿಮರನ್ನು ಮಾತ್ರ ಎನ್ಕೌಂಟರ್ ಮಾಡ್ತಿದೆಯಾ? ಕೇವಲ ಮುಸ್ಲಿಮರ ಮೇಲೆ ಮಾತ್ರ ಬುಲ್ಡೋಜರ್ ಹರಿಸ್ತಾ ಇದೆಯಾ? ಅವರ ಕಣ್ಣಿಗೆ ಬಿದ್ದಿರೋದು ಕೇವಲ ಅಂಡರ್ವರ್ಲ್ಡ್ ಡಾನ್ಗಳು ಮಾತ್ರ, ಗ್ಯಾಂಗ್ಸ್ಟರ್ಗಳು ಮಾತ್ರ. ಯಾರು ಜನರನ್ನು ಹೆದರಿಸಿ ಬೆದರಿಸಿ ಜನರಿಂದ ಲೂಟಿ ಮಾಡ್ತಾರೋ ಅಂಥ ಗೂಂಡಾಗಳು ಮಾತ್ರ. ಅವರಿಗೆ ಯಾವುದೇ ಧರ್ಮದ ಲೇಪನವನ್ನು ಹಚ್ಚಿ ಅದನ್ನು ರಾಜಕಾರಣಕ್ಕೆ ಬಳಸಿಕೊಳ್ಳುವಂಥ ಇಂಥ ಮುಸ್ಲಿಂ ರಾಜಕಾರಣಕ್ಕೆ ಕೊನೆ ಆಗಲೇಬೇಕಲ್ವಾ? ಮುಸ್ಲಿಂ ಸಮಾಜ ಕೂಡ ಇದರಿಂದ ಎಚ್ಚೆತ್ಕೋಬೇಕು.
ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅತೀಕ್ ಅಹಮದ್ ಏನು ಡಾನ್ ಇದ್ದ, ಅವನು ಮುಸ್ಲಿಮರದ್ದೇ ಆದಂಥ 100 ಎಕರೆ ಜಮೀನನ್ನು ಹೊಡೆದಿದ್ದ. ಅವರು ಸತ್ತಾಗ ಅವನ ಭಾಗದಲ್ಲಿ ಮುಸ್ಲಿಮರೇ ಹೆಚ್ಚು ಖುಷಿಪಟ್ಟಿದ್ದರು. ಇದೆಲ್ಲವನ್ನೂ ನಮ್ಮ ಸೋಕಾಲ್ಡ್ ಸೆಕ್ಯುಲರ್ ಇಕೋಸಿಸ್ಟಮ್ ಮರೆಮಾಚಿಬಿಡುತ್ತೆ. ಹಾಗಾಗಿ ಈಗ ಎನ್ಕೌಂಟರ್ ರಾಜಕಾರಣ ಶುರುವಾಗಿದೆ. ಈಗ ಈ ಹಾಜಿ ಶೌಕತ್ ಅಲಿ ಏನಿದ್ದಾನೆ, ಇವನು ಯೋಗಿ ಸರ್ಕಾರಕ್ಕೆ ಸವಾಲು ಹಾಕ್ತಾ ಇದ್ದಾನೆ. ಎನ್ಕೌಂಟರ್ಗೆ ರಿವರ್ಸ್ ಎನ್ಕೌಂಟರ್ ಮಾಡೋಣ, ನಮ್ಮನ್ನು 11 ಜನ ಗೆಲ್ಲಿಸಿ ಸಾಕು ಅಂತ. ಮುಂದಿನ ವರ್ಷ ಚುನಾವಣೆ ನಡೆಯುತ್ತೆ ಉತ್ತರ ಪ್ರದೇಶದಲ್ಲಿ. ಅಲ್ಲಿನ ಜನ ಯಾರನ್ನು ಗೆಲ್ಲಿಸ್ತಾರೆ, ಯಾರನ್ನು ಉಳಿಸ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ.